ಹಾಯ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪೂಜಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇರೋ ಟಾಪಿಕ್ ಅಂದ್ರೆ ತುಳಸಿ ಮದುವೆ ಅಥವಾ ತುಳಸಿ ಪೂಜೆ. ಅದರಲ್ಲಿ ನಾನು 3 ಟಾಪಿಕ್ಸ್ನ ಕವರ್ ಮಾಡ್ತಿದ್ದೀನಿ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ತುಳಸಿ ಮತ್ತು ವಿಷ್ಣುವಿನ ಪುರಾಣ ಕಥೆ. ನನ್ನ 2ನೇ ಟಾಪಿಕ್ ಬಂದ್ಬಿಟ್ಟು ತುಳಸಿ ಪೂಜೆ ಮಾಡುವುದರಿಂದ ಸಿಗುವ ಫಲಗಳು. ಹಾಗೆ ನನ್ನ 3ನೇ ಟಾಪಿಕ್ ಬಂದ್ಬಿಟ್ಟು ತುಳಸಿ ಪೂಜೆ ವಿಧಾನ. ಇವಾಗ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ತುಳಸಿ ಮತ್ತು ವಿಷ್ಣುವಿನ ಪುರಾಣ ಕಥೆ. ಪುರಾಣ ಕಾಲದಲ್ಲಿ ವೃಂದ ಎನ್ನುವ ಯುವತಿ ಜಲಂಧರ ಎನ್ನುವ ರಾಕ್ಷಸನನ್ನು ಮದುವೆ ಆಗಿರುತ್ತಾಳೆ. ಹಾಗೆ ಅವಳು ವಿಷ್ಣುವಿನ ಪರಮ ಭಕ್ತೆಯಾಗಿರುತ್ತಾಳೆ. ಆದರೆ ಜಲಂಧರನಿಗೆ ಪತ್ನಿಯ ಭಕ್ತಿ ಇಷ್ಟವಿರುವುದಿಲ್ಲ. ಆದರೆ ಅದರಿಂದ ಅವನಿಗೆ ಲಾಭವಿರುತ್ತದೆ. ಅವಳ ಪತಿವ್ರತ ಧರ್ಮದಿಂದ ಅವನು ಸಾವನ್ನೇ ಗೆದ್ದಿರುತ್ತಾನೆ. ಹೀಗಿರುವಾಗ ಅವನು ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗುತ್ತಾನೆ. ಆಗ ಯಾವ ದೇವತೆಗಳು ಅವನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ದೇವತೆಗಳು ವಿಷ್ಣುವಿನ ಮೊರೆ ಹೋಗಿ ವಿಷ್ಣುವಿನಲ್ಲಿ ಕೇಳಿಕೊಳ್ಳುತ್ತಾರೆ. ವಿಷ್ಣು ಅವರ ಪ್ರಾರ್ಥನೆಗೆ ಒಪ್ಪಿಕೊಂಡು ಅವನು ಜಲಂಧರನ ವೇಷ ಧರಿಸಿ ವೃಂದೆಯ ಹತ್ತಿರ ಹೋಗಿ ಅವಳನ್ನು ಮೋಹಿಸಿ ಅವಳ ಪತಿವ್ರತ ಧರ್ಮವನ್ನು ಭಂಗ ಮಾಡುತ್ತಾನೆ. ಇದರಿಂದ ಜಲಂಧರ ಶಿವನೊಂದಿಗೆ ಯುದ್ಧ ಮಾಡುವಾಗ ಅವನ ಮೃತ್ಯುವಾಗುತ್ತದೆ. ಇದರಿಂದ ಕೋಪಗೊಂಡ ವೃಂದ ವಿಷ್ಣುವಿಗೆ ನೀನು ಕಲ್ಲಾಗು ಎಂದು ಶಾಪವನ್ನು ಕೊಡುತ್ತಾಳೆ. ಹಾಗೆ ಅವಳು ತನ್ನ ಗಂಡನ ಚಿತೆಗೆ ಹಾರಿ ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಅವಳ ಈ ಪತಿವ್ರತ ಧರ್ಮವನ್ನು ಮೆಚ್ಚಿ ವಿಷ್ಣು ಅವಳ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತನೆ ಮಾಡುತ್ತಾನೆ. ಹಾಗೂ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ತುಳಸಿಯೊಂದಿಗೆ ವಿವಾಹವಾಗುತ್ತಾನೆ. ಇಲ್ಲಿಗೆ ನನ್ನ ಫಸ್ಟ್ ಟಾಪಿಕ್ ತುಳಸಿ ಮತ್ತು ವಿಷ್ಣುವಿನ ಪುರಾಣ ಕಥೆ ಕಂಪ್ಲೀಟ್ ಆಗುತ್ತೆ.